ಶ್ರೀಬಾಬರು ಇವತ್ತು ನಮ್ಮನ್ನೆಲ್ಲ ಸ್ವರ್ಗದ ಕಡೆ ನೋಡಿ ಅಂತ ಹೇಳಿದ್ರು. ನರಕ ಅಂತ ಪ್ರತಿನಿತ್ಯ ನೋಡ್ತಾ ಇದ್ದೆ. ಕೆಲವು ನಿಮಿಷಗಳ ಕಾಲ ಸ್ವರ್ಗದ ದೃಶ್ಯವನ್ನು ಕಲ್ಪನೆ ಮಾಡಿಕೊಳ್ಳೋಣ. ನಾವೇ ಅಂಥ ಸುಂದರವಂಥ ದೇವತೆಗಳಾಗಿದ್ದೀವಿ. ಎಲ್ಲ ರೀತಿಯ ಅಲಂಕಾರ ಇದೆ, ಡಬ್ಬಲ್ ಕಿರೀಟ ಇದೆ, ಸುತ್ತಲೂ ದೇವತೆಗಳು ಓಡಾಡ್ತಾ ಇದ್ದಾರೆ, ಹಕ್ಕಿ ಪಕ್ಷಿಗಳೆಲ್ಲ ಚಿಲಿಪಿಲಿಗಿಡ್ತಾ ಇದ್ದಾವೆ. ಆ ದೃಶ್ಯವನ್ನು ಪದೇ ಪದೇ ನೆನಪು ಮಾಡಿಕೊಂಡಾಗ ನಮ್ಮ ಬುದ್ಧಿ ಆ ಕಡೆ ಹೋಗುತ್ತೆ. ಬಾಬರ್ಗೆ ಅದು ಬೇಕಾಗಿದೆ. ಸಮಯ ಸಿಕ್ಕಾಗ ಪದೇ ಪದೇ ಆ ಸ್ಮೃತಿ ಮಾಡ್ಕೋಬೇಕು. ಈ ಸ್ಮೃತಿ ಮಾಡ್ಕೊಳ್ಳೋ ಜೊತೆಗೆ ಬ್ರಹ್ಮ ಬಾಬರಿಗೆ ಯಾವಾಗ ಶ್ರೀ ಬಾಬರು ಬಂದರು, ಮೊದಲನೇ ಸಾಕ್ಷಾತ್ಕಾರ ಮಾಡಿಸಿದ್ರು. ಎಷ್ಟು ಸುಂದರವಾಗಿರ್ತಕ್ಕಂಥ ಸೃಷ್ಟಿಗೆ ನೀನು ಮಾಲೀಕ ಆಗ್ತೀಯ ಅಂತ. ಆ ಸುಂದರವಾಗಿರ್ತಕ್ಕಂಥ ದೃಶ್ಯವನ್ನು ನೋಡ್ತಿದ್ದಂಗೆ ನೆನೆನೂ ಕೂಡ ಮಾತು ಬಂತು ಬಾಬರ್ದು. ಎಲ್ಲವನ್ನು ತ್ಯಾಗ ಮಾಡಿದ್ರು. ಬಾಬಾವ್ರನ್ನ ಸ್ವೀಕರಿಸಿದ್ರು. ಅಂತರಾಳದಿಂದ ಸ್ವೀಕರಿಸ್ಬಿಟ್ಟು ಬಾಬಾ ಏನು ಹೇಳ್ತಾರೋ ಅದನ್ನು ಕೇಳಲಿಕ್ಕೆ ಶುರು ಮಾಡಿದ್ರು. ತನು, ಮನ, ಧನ ಮೂರನ್ನು ಸಮರ್ಪಣೆ ಮಾಡಿಬಿಟ್ರು. ಅದೇ ರೀತಿ ಮಮ್ಮವರು ಮನ, ವಚನ, ಕರ್ಮವನ್ನು ಸಮರ್ಪಣೆ ಮಾಡಿಬಿಟ್ರು. ಬಾಬರಲ್ಲಿ ಎಷ್ಟು ವಿಶೇಷತೆ ಇತ್ತು ಅಂದರೆ, ದೇಹ ಯಾವಾಗ ಶ್ರೀ ಬಾಬರು ಕೊಟ್ಟರು ಪ್ರಪಂಚಕ್ಕೆ ಬಳಸಲಿಲ್ಲ. ಮನಸ್ಸನ್ನು ಅಷ್ಟೇ ಪ್ರಪಂಚಕ್ಕೆ ಬಳಸಲಿಲ್ಲ. ಧನನೂ ಕೂಡ ಪ್ರಪಂಚಕ್ಕೆ ಬಳಸಲಿಲ್ಲ. ಏಕೆಂದರೆ ಎಲ್ಲ ಬಾಬರು ಕೊಟ್ಟರು. ಸರೆಂಡರ್ ಆದರು, ಸಮರ್ಪಣೆಯಾದರು. ಬಾಬಾ ನಂದೇನೂ ಇಲ್ಲ ಅಂತ. ಇವತ್ತು ನಮ್ಮೆದುರು ಮಮ್ಮ ಪಾಪ ಇಬ್ಬರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಬಾಬರು ಪ್ರತಿನಿತ್ಯ ನಮ್ಗೆ ಪ್ರೇರಣೆ ಕೊಡ್ತಾ ಇರ್ತಾರೆ, ಶಕ್ತಿ ತುಂಬುತ್ತಾ ಇರ್ತಾರೆ. ಮೊನ್ನೆ ಭಾನುವಾರದ ಅವ್ಯಕ್ತವಾಣಿನಲ್ಲಿ ಒಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ರು. ನೀವೆಲ್ಲ ಸಂಪನ್ನ ಆಗಬೇಕು, ಸಂಪೂರ್ಣ ಆಗಬೇಕು, ಎಲ್ಲ ಗುಣ ಎಲ್ಲ ಶಕ್ತಿಗಳಲ್ಲೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅದಕ್ಕೆ ಬಾಬರು ಬಳಸಿದಂಥ ಶಬ್ದ ರಿಸರ್ಚ್ ಮಾಡಿ, ಸಂಶೋಧನೆ ಮಾಡಿ. ಯಾವುದಾದ್ರೂ ಕೂಡ ಪ್ರಪಂಚದಲ್ಲೂ ಕೂಡ ವಿಶ್ವವಿದ್ಯಾಲಯದಲ್ಲಿ ರಿಸರ್ಚ್ ಮಾಡ್ತಕ್ಕಂಥವ್ರು ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು, ಅದಕ್ಕೊಬ್ಬ ಗೈಡ್ನ ಇಟ್ಕೊಳ್ತಾರೆ. ಹಗಲು ರಾತ್ರಿ ಅದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ, ಬರೀತಾರೆ, ಎಲ್ಲ ಮಾಡಿ ಪ್ರಿಂಟ್ ಮಾಡಿ ಕೊನೆಗೆ ಅದನ್ನು ವಿಶ್ವವಿದ್ಯಾಲಯಕ್ಕೆ ಅರ್ಪಣೆ ಮಾಡ್ತಾರೆ. ಅದು ಅವ್ರದ್ದು ಸಂಶೋಧನೆ. ಆದರೆ ನಮ್ಮದು ಆ ಸಂಶೋಧನೆ ಅಲ್ಲ. ಮನುಷ್ಯ ನಮಗೆ ಗೈಡ್ ಮಾಡಲ್ಲ, ಶ್ರೀ ಬಾಬರ್ ಗೈಡ್ ಮಾಡ್ತಾರೆ. ಯಾವುದಾದ್ರು ಒಂದು ವಿಚಾರ, ಇಂಥದ್ದೇ ವಿಚಾರ ಇಲ್ಲ. ಬಾಬರ್ ಅದನ್ನು ಸ್ಪಷ್ಟವಾಗಿ ಹೇಳಿದರೆ, ಸರ್ವಗುಣ ಸರ್ವಶಕ್ತಿಗಳು ಅಂತ ಹೇಳಿದರೆ, ಗುಣ ಆಗ್ಬೋದು, ಶಕ್ತಿ ಆಗ್ಬೋದು, ಸ್ವಮಾನ ಆಗ್ಬೋದು, ಆತ್ಮಾಭಿಮಾನಿ ಆಗ್ಬೋದು, ಫರಿಸ್ತ ಆಗ್ಬೋದು, ಬೇಕಾದಷ್ಟು ವಿಚಾರ ಇದೆ. ಸಾಕಷ್ಟು ನಮಗೆ ರಿಸೋರ್ಸ್ ಕೂಡ ಇದೆ, ಪುಸ್ತಕಗಳಿದೆ ಸಾಕಷ್ಟು. ಸ್ವಲ್ಪ ಅಭ್ಯಾಸ ಮಾಡಬೇಕು. ನಮಗೆ ಬಾಬಾ ಪ್ರತಿನಿತ್ಯ ಗೈಡ್ ಮಾಡ್ತಿರ್ತಾರೆ. ಯಾವುದಾದ್ರು ಒಂದು ನೀವು ತಗೊಂಡ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿನಿತ್ಯನೂ ವಾಣಿನಲ್ಲಿ ಬರ್ತಿರ್ತದೆ. ಆ ಪಾಯಿಂಟ್ಸನ್ನು ಸಪ್ರೇಟಾಗಿ ನೋಟ್ ಮಾಡ್ಕೊಳ್ತಾ ಅದರ ಬಗ್ಗೆ ಬರೀ ಬರ್ಕೊಳ್ಳೋದಷ್ಟೇ ಅಲ್ಲ, ಅದರ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಹೋದಾಗ ನಾವು ಕೂಡ ಒಳ್ಳೆಯ ರಿಸರ್ಚ್ ಆಗ್ಬೋದು. ಏಕೆಂದರೆ ಯಾವುದೇ ಒಂದು ಮಾತು ತಗೊಂಡ್ರೆ ಮೊದಲು ಅದರ ನಿಜವಾಗಿರ್ತಕ್ಕಂಥ ಅರ್ಥ ಏನು,
ಅದು ನನ್ನ ವ್ಯಕ್ತಿಗತವಾಗಿ ಏನು ಲಾಭ ಆಗುತ್ತೆ, ಸಮಾಜಕ್ಕೆ ಏನು ಲಾಭ ಆಗುತ್ತೆ ಒಂದೊಂದು ಅಭ್ಯಾಸ ಮಾಡಿ. ಇದರ ಜೊತೆಗೆ ಈ ಜ್ಞಾನದಲ್ಲಿ ನಾವು ಪ್ರತಿನಿತ್ಯನೂ ಬಾಬಾರ ಮಹಾವಾಕ್ಯ ಕೇಳ್ತಾ ಇರಬೇಕಾದ್ರೆ ಪ್ರತಿನಿತ್ಯನೂ ಬಾಬಾರು ಹೊಸ ಹೊಸ ವಿಚಾರವನ್ನು ಕೊಟ್ಟು ನಮಗೆ ಪ್ರತಿನಿತ್ಯನೂ ಗೈಡಾಗಿ ನಿಂತಿರ್ತಾರೆ ಅವರು. ನೀವು ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿರೋ ಅದ್ರ ಬಗ್ಗೆ ಸಾಕಷ್ಟು ವಿಚಾರ ಬಾಬಾರು ಕೊಡ್ತಿರ್ತಾರೆ. ಇದನ್ನು ಎಲ್ಲರೂ ಮಾಡ್ಬೋದು. ಜೊತೆಗೆ ಸದಾಕಾಲಕ್ಕೆ ನಮ್ಮ ಸ್ಥಿತಿಯನ್ನು ಶಕ್ತಿಶಾಲಿ ಮಾಡ್ಕೋಬೇಕು. ಎಷ್ಟು ಶಕ್ತಿಶಾಲಿ ಮಾಡ್ಕೋಬೇಕು ಅಂದರೆ, ಬೇರೆ ವ್ಯರ್ಥ ಸಂಕಲ್ಪ ನಮ್ಮ ಹತ್ರ ಬರಬಾರದು. ಸಂಕಲ್ಪ ಬರುತ್ತೆ, ನೀವು ಬೇಡ ಅಂದರೂ ಬರುತ್ತೆ, ನೀವು ತಡೆಯೋಕ್ಕೋದಷ್ಟು ಕೂಡ ಜಾಸ್ತಿ ಬರ್ತದೆ. ಅದಕ್ಕೆ ಉಸ್ತಾದ್ ನಮ್ಮ ಜೊತೆಲಿದ್ದಾರೆ. ಅದನ್ನು ನಾವೇನು ತಿಳ್ಕೋಬೇಕು, ಶಕ್ತಿಶಾಲಿ ಸ್ಥಿತಿಯನ್ನು ಮಾಡಬೇಕು ಅಂದರೆ ಒಂದು ಸಂಕಲ್ಪವನ್ನು ಸದಾಕಾಲಕ್ಕೆ ನೆನಪಿಟ್ಕೋಬೇಕು. ಸಂಕಲ್ಪವನ್ನು ಒಂದಾಗತ್ಲೆ ಒಂದು ಫಾಸ್ಟಾಗಿ ಮಾಡ್ತಕ್ಕಂಥದ್ದಲ್ಲ. ಒಂದೇ ಸಂಕಲ್ಪ ಮಾಡಿ 5 ಸೆಕೆಂಡ್ ಆಗ್ಬೋದು, 10 ಸೆಕೆಂಡ್ ಆಗ್ಬೋದು, 20 ಆಗ್ಬೋದು, 30 ಆಗ್ಬೋದು, ಕೊನೆ 1 ನಿಮಿಷ ಆಗ್ಬೋದು. ಒಂದೇ ಸಂಕಲ್ಪದಲ್ಲಿ ಇವತ್ತೇ ಅಂತಲ್ಲ, ಅಭ್ಯಾಸ ಮಾಡಲಿಕ್ಕೆ ಚಾನ್ಸ್ ಇದೆ ನಿಮಗೆ. ಯಾವಾಗ ಸಮಯ ಸಿಗುತ್ತೋ, ಉದಾಹರಣೆಗೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಬಾಬಾವ್ರ ಮೇಲಿಂದ ನನಗೆ ಶಕ್ತಿಯ ತರಂಗಗಳನ್ನು ಹರಿಸ್ತಾ ಇದ್ದರೆ ಅದು ನನ್ನಲ್ಲಿ ಪ್ರವೇಶಿಸ್ತಾ ಇದೆ. ಅದು ನನಗೆ ಇಡೀ ದೇಹದಲ್ಲಿ ವ್ಯಾಪಿಸ್ತಾ ಇದೆ. ಅದು ನನ್ನ ಕಣ್ಣುಗಳ ಮುಖಾಂತರೂ ಹರಿತಾ ಇದೆ, ನನ್ನ ಸುತ್ತಲೂ ಹರಿತಾ ಇದೆ. ಈ ಒಂದು ದೃಶ್ಯವನ್ನು 2 ಸೆಕೆಂಡ್ಗೂ ಮಾಡ್ಕೋಬೋದು, 50 ಸೆಕೆಂಡ್ಗೂ ಮಾಡ್ಕೋಬೋದು, 1 ನಿಮಿಷ ತನಕ ಮಾಡ್ಕೋಬೋದು. ಒಂದು ಒಳ್ಳೆಯ ಚಾನ್ಸ್ ಇದೆ, ಬೇರೆ ಯಾವುದೇ ಬಂಧನ ಇಲ್ಲ. ಒಂದೇ ಒಂದು ಸಂಕಲ್ಪವನ್ನು ಹೆಚ್ಚಿನ ಸಮಯ ಅನುಭವ ಮಾಡ್ತಕ್ಕಂಥದ್ದು. ಹೀಗೆ ಸಂಗೀತಗಾರ ನೋಡಿದ್ದೀರಾ, ಒಂದೇ ರಾಗವನ್ನು ಸಾಂತಕ್ಕಂಥ ಎಷ್ಟೊತ್ತು ಹೇಳ್ತಾರೆ ಅವರು. 1 ಗಂಟೆ ಹೊಡಿತೀವಿ, ಅದರ ಶಬ್ದ ಎಷ್ಟೋ ತನಕ ಇರ್ತದೆ. ಓಂ ಅಂತ ಹೇಳ್ತಾರೆ, ಎಷ್ಟೋ ತನಕ ಮಾಡ್ತಾರೆ ಅದನ್ನ. ಯಾಕೆಂದರೆ ಏಕಾಗ್ರತೆಗೆ ಇದು ಭಾಳ ಮುಖ್ಯ. ಒಂದೇ ಸಂಕಲ್ಪದಲ್ಲಿ ಏಕಾಗ್ರಚಿತ್ತರಾಗಿ ಅದನ್ನು ಅನುಭವ ಮಾಡ್ತಾ ಹೋಗಬೇಕು. ಬರೀ ಸಂಕಲ್ಪ ಮಾಡಿದ್ರೆ ಅನುಭವ ಮಾಡ್ತಾ ಹೋಗಬೇಕು. ಅನುಭವ ಮಾಡ್ತಾ 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 ನಾವು ಬೇಕಾದಷ್ಟು ಪ್ರಯತ್ನ, ಬೇಕಷ್ಟು ಲಾಭ ಆಗುತ್ತೆ. ಉದಾಹರಣೆಗೆ ನನಗೆ ಒಂದು ಸಂಕಲ್ಪ ಬಂತು, ನಿದ್ರಾಜಿತ್ ಆತ್ಮ. ಇದ್ದರೆ ನಾನು ಗೆಲ್ಲಬೇಕು, ಹೌದು, ಇದ್ದರೆ ನನಗೆ ಬರ್ತಾಯಿದೆ, ನನಗದ್ರ ಅವಶ್ಯಕತೆ ಇಲ್ಲ, ಆದರೂ ಬರ್ತಾಯಿದೆ. ಬೇರೆಯವ್ರು ನೋಡ್ತಾ ಇದ್ದಾರೆ, ನನಗನ್ನಿಸ್ತಾ ಇದೆ ನನಗೆ ತೆಗಿಬೇಕು ಅಂತ. ನನಗೂ ಒಳ್ಳೆಯದು ಇದು ಸರಿಯಲ್ಲ ಅನಿಸುತ್ತೆ, ಆದರೂ ತೆಗೆಯೋಕ್ಕಾಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಯಾಕೆಂದರೆ ಆ ನಿಟ್ಟಿನಲ್ಲಿ ನಾವು ಗಮನವನ್ನು ಹರಿಸೋಕ್ಕಾಗ್ತಾ ಇಲ್ಲ, ಬೇರೆ ಬೇರೆ ಕಡೆ ಹೋಗ್ತಿರ್ತೀವಿ. ಇವತ್ತು ಬೇಕಾದ್ರೆ ಒಂದು ಸಂಕಲ್ಪ ಮಾಡಿ, ಪ್ರಯೋಗ ಮಾಡಿ, ನಾನು ನಿದ್ರಾಜೀತ್ ಆತ್ಮ ಆಗಿದ್ದೀನಿ. ಆ ಒಂದು ಸಂಕಲ್ಪವನ್ನು ಮಾಡಿಬಿಟ್ಟು ಅದೇ ಸಂಕಲ್ಪದಲ್ಲಿ ಹೆಚ್ಚಿನ ಸಮಯ ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ 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 ನನ್ನಲ್ಲಿ ಆ ದುರ್ಬಲತೆ ಥರ ಅದು ಹೊರಗೆ ಹೋಗ್ತಾ ಇದೆ, ಅದು ಹೊರಗಡೆ ಹೋಗ್ತಾ ಇದೆ, ಭಾಳ ದೂರ ಹೋಗ್ತಾ ಇದೆ ಅಂತ ನಿಧಾನ ಫೀಲಿಂಗ್ ಮಾಡ್ತಾ ಹೋಗಿ ಒಂದು ಸರಿ ನೀವು ಆ ಸಂಕಲ್ಪ, ನಾನು ನಿದ್ರಾಜೀತ ಆತ್ಮ ಅಂತ ಒಂದು ಸರಿ ಸಂಕಲ್ಪ ಮಾಡಿದ್ಮೇಲೆ ಅದು ಕೊನೆಯ ಪಕ್ಷ 20, 30, 1 ನಿಮಿಷದ ತನಕ, 1 ಸೆಕೆಂಡಿಂದ 1 ನಿಮಿಷದ ತನಕ ಕೂಡ ನಿಂತ್ಕೊಳ್ಳೋಕ್ಕೆ ಸಾಧ್ಯವಂತ ಪ್ರಯತ್ನ ಮಾಡಿ. ಆದರೆ ಆ ಥರ ಮಾಡೋದು ಬೇಡ, ನಿಧಾನವಾಗಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡಿ. 4 ಸೆಕೆಂಡ್ ನಿಲ್ಲಿಸ್ಕೊಳ್ಳಿ, 10 ಸೆಕೆಂಡ್ಗೆ, ಆಮೇಲೆ ಸ್ವಲ್ಪ ಸ್ವಲ್ಪ 15ಕ್ಕೆ ಬರಲಿ, ಆಮೇಲೆ ಸ್ವಲ್ಪ 20, ಹೀಗೆ ಮುಂದುವರಿತದೆ. ಎಷ್ಟು ಏಕಾಗ್ರತೆಯನ್ನು ತರ್ತಿರೋ, ಎಷ್ಟು ಅನುಭವ ಮಾಡ್ತೀವೋ ಅದು ನಮ್ಮನ್ನು ಏಕಾಂತವಾಸಿಗಳನ್ನಾಗಿ ಮಾಡುತ್ತೆ,
ಏಕರಸ ಸ್ಥಿತಿಯಲ್ಲಿ ನಿಲ್ಲಿಸುತ್ತದೆ. ಭಟ್ಟಿನೆಲ್ಲ ಮಾಡ್ತಕ್ಕಂಥ ಮೊದಲನೇ ಪ್ರಯತ್ನ ಏನಪ್ಪ ಅಂದರೆ, ಹೆಚ್ಚು ಸಂಕಲ್ಪವನ್ನು ಮಾಡಿ ಹೆಚ್ಚು ಅನುಭವ ಮಾಡ್ತೀವಿ, ಅದಾಗಲ್ಲ. ಕಡಿಮೆ ಸಂಕಲ್ಪದಲ್ಲಿ ಹೆಚ್ಚು ಅನುಭವ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗಾಗಿ ನಿದ್ರಾಜಿತಾತ್ಮ ಅನ್ನೋದನ್ನು 7 ಸಾರಿ ನಿಧಾನವಾಗಿ ಸಮಯ ಸಿಕ್ಕಿದಾಗ, ಗಂಟೆಗೆ ಒಂದು ಸರಿ ಅದರ ಸರಿ ನೆನಪು ಬಂದಾಗ, ನಿದ್ರೆ ಬಂದಾಗ, ಸ್ವಲ್ಪ ಇದಾಯಿತು ಅಂದಾಗ ಸ್ಟ್ರಾಂಗಾಗಿ ಕೂತ್ಕೊಂಡು ಆ ಸಂಕಲ್ಪವನ್ನು ಪದೇ ಪದೇ ಮಾಡಿಬಿಟ್ರೆ 3 ದಿವಸದಲ್ಲಿ ನಿಮ್ಮಿಂದ ಸದಾಕಾಲಕ್ಕೆ ಬೀಳ್ಕೊಡುಗೆ ತೊಗೊಂಡ್ಬಿಡ್ತದೆ. ಯಾಕೆ ಅಂದರೆ, ಮೊನ್ನೆನೂ ಕೂಡ ಬಾಬರ್ ಹೇಳಿದ್ರು, ನಾನು ಮಾಯನಕ್ಕೆ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದೆ, ಆದರೆ ನನಗೆ ಬ್ರಾಹ್ಮಣ ಮಕ್ಕಳು ನಾನು ಕರೆದು ಕೂಡಿಸ್ತಾರೆ, ಏನು ಮಾಡಲಿ ಅಂತ ಬಾಬರ್ ಹತ್ರ ಕಂಪ್ಲೇಂಟ್ ಮಾಡಿದೆ. ನಿದ್ರೆ ಬಂದಾಗ ಸುಮ್ಮನಾಗ್ಬಿಡ್ತೀವಿ, ನಾವು ಚಾನ್ಸ್ ಕೊಟ್ಬಿಡ್ತೀವಿ. ಅದರಿಂದ ಇವತ್ತೊಂದು ಸಂಕಲ್ಪ ಮಾಡೋಣ, ದೃಢ ಮಾಡಿಕೊಳ್ಳ, ಏನಾದರೂ ಮಾಡಿ ಪರಿವರ್ತನೆ ಮಾಡ್ಕೋಬೇಕು. ನಂತರ ಒಂದು ಸ್ಥಿತಿಯನ್ನು ಶಕ್ತಿಶಾಲಿ ಮಾಡ್ಕೋಬೇಕು, ಸಂಕಲ್ಪವನ್ನು ನಿಧಾನವಾಗಿ ಅನುಭವ ಮಾಡಬೇಕು. ಬರೀ ಸಂಕಲ್ಪ ಮಾಡಿ ಕೂತ್ಕೊಳ್ಳೋದಲ್ಲ, ಒಂದೇ ಸಂಕಲ್ಪದ ಅನುಭವ ಮಾಡ್ತಾ ಹೋಗಬೇಕು. ಇದಕ್ಕೆ ಪ್ರಯತ್ನ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕು ಅಂದರೆ ಮನಸ್ಸು ಶಾಂತವಾಗಿರಬೇಕು. ಮನಸ್ಸು ಯಾವಾಗ ಶಾಂತವಾಗುತ್ತೆ ಅಂದರೆ, ಇವತ್ತು ಬಾಬರು ಭಾಳ ಒಳ್ಳೊಳ್ಳೆ ವಿಚಾರ ಹೇಳಿದರು. ನೀವೀಗ ಬ್ರಾಹ್ಮಣರಾಗಿದ್ದೀರಾ, ನಿಮ್ಮ ಮುಖ ಸ್ವರ್ಗದ ಕಡೆ ಇದೆ ಅಂತ ಹೇಳಿದ್ರು. ಇನ್ನೊಂದು ಮಾತು ಹೇಳಿದ್ರು, ಇವತ್ತು ನೀವು ನಷ್ಟ ಮೋಹಿಗಳಾಗಬೇಕು ಅಂತ. ಮತ್ತೊಂದು ಮಾತು ಹೇಳಿದ್ರು, ನೀವೆಲ್ಲರೂ ಪುಣ್ಯಾತ್ಮರಾಗಬೇಕು. ಮತ್ತೊಂದು ಮಾತು ಹೇಳಿದ್ರು, ವಿದ್ಯೆ ಕಡೆ ಗಮನ ಕೊಡಬೇಕು. ಇನ್ನೊಂದು ಮಾತು ಹೇಳಿದ್ರು, ನೀವೆಲ್ಲರೂ ಜ್ಞಾನಸಾಗರ ದರ್ಬಾರ್ ಕೂತಿದ್ದೀರ, ಅದರ ಬಗ್ಗೆ ವಿವರಣೆ ಕೊಟ್ಟರು. ಹೀಗೆ ಸಿಂಹದ ಹಾಲು ಉದಾಹರಣೆ ಕೊಟ್ಟರು. ಮತ್ತಿನ್ನೊಂದು ಬೇಕಾಷ್ಟು ಉದಾಹರಣೆ ಕೊಟ್ಟಿದ್ದಾರೆ. ಇವನ್ನೆಲ್ಲ ಏನು ಮಾಡಬೇಕು, ಒಂದೇ ಒಂದು ಉದಾಹರಣೆನ ತಗೊಂಡು ಸ್ವಲ್ಪ ಚಿಂತನೆ ಮಾಡ್ತಕ್ಕಂಥ ಅಭ್ಯಾಸ. ಉದಾಹರಣೆಗೆ, ನೀವು ಇಂದ್ರ ಸಭೆಯಲ್ಲಿ ಕೂತಿದ್ದೀರಾ, ಜ್ಞಾನಸಾಗರ ದರ್ಬಾರ್ನಲ್ಲಿ ಕೂತಿದ್ದೀರಾ. ಅದಕ್ಕೆ ಉದಾಹರಣೆನೂ ಬಾಬರು ಕೊಟ್ಟರು. ಒಬ್ಬ ಸೂಕ್ಷ್ಮ ದೇವತೆ ಮನುಷ್ಯನ ಕರ್ಕೊಂಬಂದರು. ಕರ್ಕೊಂಬಂದಾಗ ಅವ್ರ ವಿಕಾರಿ ವ್ಯಕ್ತಿ, ವಾತಾವರಣ ಕೆಟ್ಟೋಯ್ತು. ಆಗ ತಕ್ಷಣ ಇಂದ್ರ ಶಾಪ ಕೊಟ್ಬಿಟ್ಟ, ನೀನು ಕಲ್ಲಾಗ್ಬಿಡು ಅಂತ. ಆಗ ಆಕೆ ಕಲ್ಲಾಗ್ಬಿಟ್ಟಂತೆ, ಇವನು ಹೊರಟೋಗ್ಬಿಟ್ಟಂತೆ. ಅಂದರೆ ಅರ್ಥ ಏನಪ್ಪ ಅಂತಂದರೆ, ನಾವು ಕೂಡ ನಮ್ಮ ಸ್ಥಿತಿಯನ್ನು ಪದೇ ಪದೇ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ನಾವು ಕೂಡ ನಮ್ಮ ಮನಸ್ಸಿನಲ್ಲಿ ಆದಷ್ಟು ಕೂಡ ಜ್ಞಾನದ ವಿಚಾರವನ್ನೇ ಮಾಡ್ತಾ ಹೋದಾಗ ಅದು ಜ್ಞಾನ ಅಮೃತ, ಅದು ಸಿಂಹದ ಹಾಲು. ಎಷ್ಟು ಶ್ರೇಷ್ಠ ಸಂಕಲ್ಪ ಮಾಡ್ತೀವೋ ಅದು ಕೂಡ ಶಕ್ತಿ ಕೊಡುತ್ತೆ. ಅದು ನಮ್ಮನ್ನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ಸಿಗುತ್ತೆ. ಸಿಂಹದ ಹಾಲು ಹೇಗೆ ಚಿನ್ನದ ಪಾತ್ರೆಯಲ್ಲಿರುತ್ತೋ ಹಾಗೆ ಬಾಬಾರವರ ಜ್ಞಾನದ ಪಾಯಿಂಟ್ಸ್ಗಳು ಕೂಡ ನನ್ನ ಬುದ್ಧಿಯ ಪಾತ್ರೆಯಲ್ಲಿ ಇರಬೇಕು. ಅದನ್ನು ಪದೇ ಪದೇ ಸ್ಮೃತಿ ಮಾಡಿಕೊಂಡ್ರೆ, ಇವತ್ತಿನ ವಾಣಿನೇ ಪದೇ ಪದೇ ಸ್ಮೃತಿ ಮಾಡಿಕೊಂಡಾಗ ಅದು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ, ವ್ಯರ್ಥತೆ ದೂರವಾಗುತ್ತೆ. ಆಗ ನಮ್ಮ ಮನಸ್ಸು ಕೂಡ ಶಾಂತವಾಗುತ್ತೆ. ಬರೀ ಶಾಂತವಾಗೋದಿಲ್ಲ, ಮನಸ್ಸು ಕೂಡ ಪವಿತ್ರವಾಗ್ತಾ ಹೋಗ್ತದೆ. ಬರೀ ಪವಿತ್ರವಾಗ್ತಕ್ಕಂಥದ್ದಲ್ಲ, ಅದು ಶಕ್ತಿಶಾಲಿಯಾಗಿ ಪರಿವರ್ತನೆ ಆಗಿ ನಮಗೆ ಯಾವ ಒಂದು ಗುರಿ ತಲುಪಬೇಕೋ ಆ ಕಡೆಗೆ ಸಾಧ್ಯ ಆಗುತ್ತೆ. ಪ್ರತಿಯೊಂದು ಸಂಕಲ್ಪವನ್ನು ಮಾಡಬೇಕಾದ್ರೆ ನಿಧಾನ ಮಾಡೋಣ, ಅಭ್ಯಾಸ ಮಾಡೋಣ, ಜೊತೆಗೆ ಒಂದೊಂದು ಸಂಕಲ್ಪದ ಅನುಭವ ಮಾಡ್ತಾ ಹೋಗೋಣ. ಹಾಗೆಯೇ ಇವತ್ತು 4 ಧಾಮದ ಬಗ್ಗೆನೂ ಕೂಡ ತಾವು ನೆನಪು ಮಾಡ್ಕೋಬೇಕು. ಏಕೆ ಅಂತ ಅಂದರೆ, ನಾವೆಲ್ಲರೂ ಕೂಡ ಬಾಬಾವ್ರ ಮಕ್ಕಳು. ಬಾಬಾ ನಮಗೆಲ್ಲರೂ ಹೇಳಿದರೆ, ನಿಮ್ಮ ಮನೆ ಯಾವುದಪ್ಪ ಅಂದರೆ ಮಧುವನ, ನಿಮ್ಮ ಅಡ್ರೆಸ್ ಮಧುವನ ಅಂತ ಹೇಳಿದ್ರು. ಬೆಳಿಗ್ಗೆ ಹೇಳ್ತಿದ್ದಂಗೆ ಬಾಬರು ಗುಡ್ ಮಾರ್ನಿಂಗ್ ಹೇಳ್ತಿದ್ದಂಗೆ ನೇರವಾಗಿ ನಾನು ಸೂಕ್ಷ್ಮ ದೇಹದ ರೂಪದಲ್ಲಿ ನಾನು ಮೇಲಕ್ಕೆ ಹೋಗ್ತೇನೆ. ನೇರವಾಗಿ ನಾನು ಕರ್ನಾಟಕವನ್ನು ದಾಟಿ, ಮಹಾರಾಷ್ಟ್ರವನ್ನು ದಾಟಿ, ಗುಜರಾತನ್ನು ದಾಟಿ, ರಾಜಸ್ಥಾನದ ಹತ್ತಿರ ಹೋಗಿ
ಅಲ್ಲಿ ಹಬೂ ಪರ್ವತಕ್ಕೆ ಹೋಗ್ತೇನೆ, ಅಲ್ಲಿ ಪಾಂಡುಭವನಕ್ಕೆ ಹೋಗ್ತೇನೆ, ನೇರವಾಗಿ ನಾನು ಶಾಂತಿ ಸ್ತಂಭಕ್ಕೆ ಹೋಗ್ತೇನೆ. ಬಾಬಾ ಹೇಳಿದರೆ, ಶಕ್ತಿಶಾಲಿಗಳಾಗಬೇಕು ಅಂದರೆ ಶಾಂತಿ ಸ್ತಂಭದ ನಿಂತ್ಕೊಳ್ಳಿ. ಶಾಂತಿ ಸ್ತಂಭದಲ್ಲಿ 4 ಇದಿದೆ, 4 ಕಂಬ. ಮೊದಲನೇದು ಶಾಂತಿ ಸ್ತಂಭ, ಎರಡನೇದು ಜ್ಞಾನ ಸ್ತಂಭ, ಮೂರನೇದು ಶಕ್ತಿ ಸ್ತಂಭ, 4ನೇದು ಪವಿತ್ರ ಸ್ತಂಭ. ಜ್ಞಾನನೂ ಕೂಡ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ, ಶಾಂತಿನೂ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ, ಪವಿತ್ರನೂ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಶಕ್ತಿ ಅಂತಿದ್ದೇ ಇದೆ. ಈ 4 ಶಕ್ತಿಗಳ ಆಧಾರದ ಮೇಲೆ ಬ್ರಹ್ಮ ಬಾಬಾರವರು ತಮ್ಮ ಜೀವನವನ್ನು ಮಾಡಿಕೊಂಡ್ರು. ಹಾಗೆ ನಾವು ಕೂಡ 4 ಶಕ್ತಿಗಳನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಬೇಕು. ಶಾಂತಿ ಸ್ತಂಭದಲ್ಲಿ ನಿಂತ್ಕೊಂಡಾಗ ಬಾಬು ನನಗೆ ಶಾಂತಿ ಕೊಡ್ತಾ ಇದ್ದಾರೆ, ಶಾಂತಿನ ಅನುಭವ ಮಾಡ್ತಾಯಿದ್ದೀನಿ. ನಂತರ ಜ್ಞಾನಸ್ತಂಭಕ್ಕೆ ಹೋದಾಗ ನಾನು ಸೂಕ್ಷ್ಮವಾಗಿರ್ತಕ್ಕಂಥ ಆತ್ಮ, ತುಂಬ ಸೂಕ್ಷ್ಮವಾಗಿದ್ದೇನೆ, ಈ ದೇಹವನ್ನು ನಡೆಸ್ತಾ ಇದ್ದೇನೆ, ನಾನೇ ಬೇರೆ, ಈ ದೇಹನೇ ಬೇರೆ, ನನ್ನ ಶರೀರಿ ಆತ್ಮ ಶಿವಬಾಬು ನನಗೆ ಶಕ್ತಿ ಕೊಡ್ತಾಯಿದ್ದಾರೆ, ಜ್ಞಾನ ಶಕ್ತಿ ಕೊಡ್ತಾಯಿದ್ದಾರೆ. ಅಲ್ಲಿಂದ ನಂತರ ಶಕ್ತಿ ಸ್ತಂಭಕ್ಕೆ ಬರ್ತೀವಿ. ಬಾಬನಿಂದ 7 ಗುಣಶಕ್ತಿಗಳನ್ನು ನಿಧಾನವಾಗಿ ಅಭ್ಯಾಸ ಮಾಡ್ತೀವಿ. ಆ ಶಕ್ತಿ ನನ್ನಲ್ಲಿ ಪ್ರವೇಶಿಸ್ತಾ ಇದೆ. ಬಾಬಾ ಸರ್ವಶಕ್ತಿವನಾಗಿದ್ದಾರೆ, ನನ್ನ ಆತ್ಮ ಶಕ್ತಿ ಸ್ವರೂಪಿ. ಮೇಲಿಂದ ಧಾರಾಕಾರ ಶಕ್ತಿ ಬರ್ತಾಯಿದೆ, ಅದನ್ನು ಅನುಭವ ಮಾಡ್ತೀನಿ. 2 ಸೆಕೆಂಡು, 3 ಸೆಕೆಂಡು, 5 ಸೆಕೆಂಡು, 10 ಸೆಕೆಂಡು. ನಂತರ ಏನು ಅನುಭವ ಮಾಡ್ತೀವಿ ಅದು ಸಂಸ್ಕಾರವಾಗುತ್ತೆ. ಏನು ಸಂಸ್ಕಾರವಾಗುತ್ತೋ ಅದು ನಮಗೆ ಜೀವನಕ್ಕೆ ಬರ್ತದೆ. ನಂತರ ಸಂಕ್ಷಿಪ್ತಗೊಳಿಸ್ತಕ್ಕಂಥ ಶಕ್ತಿ, ಅದೇ ಚಿತ್ರದ ಅನುಭವ ಮಾಡ್ತಾ ಹೋಗಿ. ಸಹನಾ ಶಕ್ತಿನ ಅನುಭವ ಮಾಡಿ, ಅಳವಡಿಸ್ಕೊಳ್ತಕ್ಕಂಥ ಶಕ್ತಿ, ಪರೀಕ್ಷಿಸ್ತಕ್ಕಂಥ ಶಕ್ತಿ, ನಿರ್ಣಯಿಸ್ತಕ್ಕಂಥ ಶಕ್ತಿ, ಎದುರಿಸ್ತಕ್ಕಂಥ ಶಕ್ತಿ, ಸಹಕಾರ ಶಕ್ತಿ, ಸಂಕೀರ್ಣತೆ ಶಕ್ತಿ, ನಂತರ ಇನ್ನು ಏಕಾಗ್ರತಾ ಶಕ್ತಿ, ಪರಿವರ್ತನಾ ಶಕ್ತಿ, ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್. ಹೀಗೆ ಒಂದೊಂದು ಶಕ್ತಿಯನ್ನು 2 ನಿಮಿಷ, 2 ಸೆಕೆಂಡು, 10 ಸೆಕೆಂಡು, 20 ಸೆಕೆಂಡು ಆ ಶಕ್ತಿ ಬರ್ತಾ ಇದೆ, ಆ ಶಕ್ತಿ ಬರ್ತಾ ಇದೆ ಅಂತ ಅನುಭವ ಮಾಡೋಣ. ಒಂದು ಬಕೆಟ್ ಇದೆ, ನೀರು ತುಂಬಬೇಕು, ನಲ್ಲಿ ತಿರುಗಿಸಿದ್ವಿ, ಬೀಳ್ತಾ ಇದೆ. ಅದು ತುಂಬೋ ತನಕ ನಾವು ಕಾಯ್ತಾ ಇರ್ತಿದ್ವಿ, ನೋಡ್ತಾ ಇರ್ತಿದ್ವಿ. ಹಾಗೆಯೇ ಒಂದು ಶಕ್ತಿಯನ್ನು, ಒಂದು ಗುಣವನ್ನು ಆಹ್ವಾನ ಮಾಡಿಕೊಂಡು ಅದು ನನ್ನಲ್ಲಿ ಪ್ರವೇಶಿಸ್ತಾ ಇದೆ, ನಾನು ತುಂಬಿಕೊಳ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಅನುಭವ ಮಾಡಬೇಕು. ಎರಡನೇದು, ಮನೆಯಲ್ಲಿ ಮಕ್ಕಳೇನೋ ತಪ್ಪು ಮಾಡಿದ್ರು ಅಂತ ಇಟ್ಕೊಳ್ಳಿ. ತಪ್ಪು ಮಾಡಿ ದೊಡ್ಡ ತಪ್ಪು ಮಾಡಾಕ್ತಿದ್ದಾರೆ, ಹೊರಕೊಟ್ಟಿದ್ದಾರೆ. ನಮಗೆ ಸಿಟ್ಟು ಬಂದುಬಿಟ್ಟಿದೆ. ಈಗ ಕಾಯ್ತಾ ಇದ್ದೀವಿ ಅವ್ನು ಬರಲಿ ಅಂತ. ಅವ್ನು ಬರಲಿ ತಾಳು, ಅವ್ನು ಮಾಡ್ತೀನಿ ಅಂತಾಳು. ಅವ್ನು ನೋಡ್ತಾ ಇರ್ತೀವಿ, ಸಿಟ್ಟು ಬರ್ತಾ ಇರ್ತೀವಿ. ಅವ್ನು ನಿರೀಕ್ಷಿಸ್ತಾ ಇದ್ದೀವಿ, ಸಿಟ್ಟು ಬರ್ತಾಯಿದೆ. ಆ ಸಿಟ್ಟು ಅದು 5 ನಿಮಿಷ, 10 ನಿಮಿಷ, 1 ಗಂಟೆ ನಡೀತಿದ್ದಾನೆ. ಒಂದೇ ಕೋಪವನ್ನು ಎಷ್ಟೊತ್ತು ಅನುಭವ ಮಾಡ್ತೀವಿ. ಅದು ನೆಗೆಟಿವ್, ಅದು ನಾವು ಬೇಕಿಲ್ಲ. ಒಂದೇ ಶ್ರೇಷ್ಠ ಗುಣವನ್ನು, ಒಂದೇ ಶಕ್ತಿಯನ್ನು ಪದೇ ಪದೇ ನಾವು ಕೂಡ ಅನುಭವ ಮಾಡಬೇಕು. ಇದು ಪಾಸಿಟಿವ್, ಇದನ್ನು ಹೆಚ್ಚಿಸ್ಕೋಬೇಕು. ಅದಕ್ಕೋಸ್ಕರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಂತರ ಶಕ್ತಿ ಆದಮೇಲೆ ನಂತರ ಪವಿತ್ರತೆ ಅದು ಶಕ್ತಿನೇ. ನಾನು ಎಷ್ಟೆಷ್ಟು ನನ್ನ ಆತ್ಮ ಪರಿಶುದ್ಧವಾಗಿದ್ದೇನೆ, ಆ ಭಾವನೆ ಬರ್ತಾ ಹೋಗ್ಬೇಕು ನನಗೆ. ನಾನು ಆತ್ಮ ಪರಿಶುದ್ಧವಾಗ್ತಾ ಇದ್ದೀನಿ. ನನ್ನ ಮನಸ್ಸಿನಲ್ಲಿ, ನನ್ನ ಬುದ್ಧಿಯಲ್ಲಿ, ನನ್ನ ಸಂಸ್ಕಾರದ ಶ್ವೇತ ವರ್ಣದ ಒಂದು ತರಂಗಗಳು ಹರಿತಾ ಇದೆ. ಇಡೀ ದೇಹ ಶ್ವೇತಮಯವಾಗ್ತಾ ಇದೆ. ಆ ಒಂದು ಫೀಲಿಂಗ್ ಮಾಡಬೇಕು. ನಾನು ಪರಮ ಪವಿತ್ರ ಆತ್ಮ ಆಗಿದ್ದೀನಿ, ಪರಮ ಪೂಜ್ಯ ಆತ್ಮ ಆಗಿದ್ದೀನಿ, ನಾನು ವಿಶೇಷ ಆತ್ಮ ಆಗಿದ್ದೀನಿ, ದಿವ್ಯ ಬುದ್ಧಿ ಆತ್ಮ ಆಗಿದ್ದೀನಿ. ಈ ರೀತಿ ಪದೇ ಪದೇ ಒಂದೊಂದೇ ಸ್ಮೃತಿಯನ್ನು, ಸ್ವಮಾನವನ್ನು ಅಭ್ಯಾಸ ಮಾಡ್ತೀವಿ. ಅಲ್ಲಿಂದ ಮುಂದಕ್ಕೆ ಬರ್ತಾ ನಾವು ಹಿಸ್ಟ್ರಿ ಹಾಲಿಗೆ ಬರ್ತೀವಿ. ಒಂದು ಕಡೆ ಬ್ರಹ್ಮ ಬಾಬಾ ಇದ್ದಾರೆ, ಒಂದು ಕಡೆ ಮಮ್ಮ ಇದ್ದಾರೆ. ಬ್ರಹ್ಮ ಬಾಬರ ಎದುರುಗಡೆ ನಿಂತ್ಕೊಂಡು ಪವಿತ್ರತೆಯನ್ನು ಸ್ವೀಕರಿಸ್ತೀವಿ. ಎಷ್ಟೊತ್ತು ಬೇಕಾದ್ರೂ ಬಾಬಾ ದೃಷ್ಟಿ ಕೊಡ್ತಾಯಿದ್ರೆ
ಶಕ್ತಿ ಪವಿತ್ರತೆ ತುಂಬ್ತಾ ಇದ್ದರೆ ನಾನು ತುಂಬಿಕೊಳ್ತಾ ಇದ್ದೀನಿ. ಇದನ್ನು ಅನುಭವ ಮಾಡಬೇಕು. ಅದಾದಮೇಲೆ ಮಮ್ಮರ ಎದುರುಗಡೆ ಬರ್ತೀವಿ. ಮಮ್ಮವ್ರ ದೃಷ್ಟಿ ಕೊಡ್ತಾಯಿದ್ರೆ ಅವ್ರ ಕಡೆಗೆ ಶಕ್ತಿ ಬರ್ತಾಯಿದೆ. ಬಾಬಾ ಶ್ರೀ ಬಾಬಾ ಮಮ್ಮಾರವ್ರ ಮುಖಾಂತರ ನನಗೆ ಶಕ್ತಿಯನ್ನು ಕೊಡ್ತಾಯಿದ್ದರೆ, ಶಕ್ತಿಯ ವರದಾನ ಕೊಡ್ತಾಯಿದ್ರೆ 8 ಶಕ್ತಿಗಳನ್ನು ಅನುಭವ ಮಾಡಿ. ಅಲ್ಲಿಂದ ಬಾಬಾ ರೂಮ್ಗೆ ಹೋಗೋಣ. ಬಾಬಾರ ಮುಂದೆ ಕೂತ್ಕೊಳ್ಳೋಣ. ಬಾಬಾ ನಾನು ನೋಡ್ತಾ ಇದ್ರೆ, ದೃಷ್ಟಿ ಕೊಡ್ತಾಯಿದ್ರೆ, ಪೂರ್ಣ ಬಾಬಾ ನನಗೆ ಶಕ್ತಿ ತುಂಬ್ತಾಯಿದ್ರೆ, ಅವರ ವರದಾನದ ಹಸ್ತ ನನ್ನ ತಲೆ ಮೇಲಿದೆ. ಅವರು ಪದೇ ಪದೇ ನನಗೆ ತಿಲಕ ಇಡ್ತಾಯಿದ್ದಾರೆ. ಮಗು ನೀನು ವಿಜಯಾತ್ಮ, ನೀನು ವಿಜಯಾತ್ಮ ಅಂತ ಹೇಳ್ತಾಯಿದ್ದಾರೆ. ಅದನ್ನು ಎಷ್ಟೊತ್ತು ಬೇಕಾದ್ರೆ ಅನುಭವ ಮಾಡಿ. ನಂತರ ಅಲ್ಲಿಂದ ಕುಟ್ರಕ್ಕೆ ಹೋಗೋಣ. ಬಾಬಾ ಪತ್ರ ಬರಿತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ. ನನ್ನನ್ನು ನೋಡ್ತಿದ್ದಂಗೆ ಬಾಬಾ ಪತ್ರ ಬರೆಯೋದು ನಿಲ್ಲಿಸಿ ಆ ಕೈನಲ್ಲಿ ಅವರ ಲೇಖನಿ ಇದೆ. ಆ ಕೈನನ್ನು ನನ್ನ ತಲೆ ಮೇಲೆ ಇಟ್ಟಿದ್ದಾರೆ. ನನಗೆ ಶಕ್ತಿಯನ್ನು ತುಂಬ್ತಾ ಇದೆ. ವಿಶೇಷ ಶಕ್ತಿ ಬರ್ತಾಯಿದೆ. ಭಾಳ ಖುಷಿ ಆಗ್ತಾಯಿದೆ. ನನಗೆ ಏನೇನು ಬೇಕೋ ಬಾಬರತೆ ಎಲ್ಲವನ್ನು ಹೇಳಿಕೊಂಡು ಅನುಭವ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಂತರ ಅಲ್ಲಿಂದ ನಾವು ವಾಪಸ್ ಬರ್ತೀವಿ. ಎಲ್ಲಿಂದ ತಲುಪಿದ್ವೋ, ಎಲ್ಲಿಂದ ಹೊರಟಿದ್ವೋ ಮತ್ತು ಅದೇ ರೀತಿಯಲ್ಲಿ ಆಕಾಶ ಮಾರ್ಗದಲ್ಲಿ ಮತ್ತೆ ನಾನು ಬರ್ತೇನೆ. ನನ್ನ ಸ್ಥಳಕ್ಕೆ ಬಂದು ಕೂತ್ಕೊಂಡಿದ್ದೇನೆ. ನಂತರ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು 5 ಸ್ವರೂಪದ ಅನುಭವ ಮಾಡ್ತೀವಿ. 5 ಸ್ವರೂಪದಲ್ಲೂ ಅಷ್ಟೇ. ನಾನೀಗ ಸೂಕ್ಷ್ಮವಾಗಿ ಮೇಲಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಬಿಂದು ಬ್ರಹ್ಮಪುರಿ, ನಂತರ ವಿಷ್ಣುಪುರಿ, ನಂತರ ಶಂಕರಪುರಿ. ಅಲ್ಲಿಂದ ಮೇಲಕ್ಕೆ ಹೋಗ್ತಾ ಪರಂಧಾಮಕ್ಕೆ ತಲುಪಿದ್ದೀನಿ. ಅದು ಬ್ರಹ್ಮಾಂಡ, ಅದು ನಿರ್ವಾಣಧಾಮ, ಅದು ಶಾಂತಿಧಾಮ. ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಕಲಿಯುಗದ ಆತ್ಮಗಳು, ದ್ವಾಪರದ ಆತ್ಮಗಳು, ತ್ರೇತಾಯುಗದ ಆತ್ಮಗಳು, ಸತ್ಯುಗದ ಆತ್ಮ, ಎಲ್ಲ ಆತ್ಮಗಳನ್ನು ನೋಡ್ತಾ ಕೊನೆಯಲ್ಲಿ ಬಾಬರ ಹತ್ರಕ್ಕೆ ಹೋಗಿದ್ದೀನಿ. ಬಾಬರು ಪ್ರಕಾಶಮಯವಾಗಿದ್ದಾರೆ. ತುಂಬ ಪ್ರಕಾಶ, ತೇಜಸ್ವಿ ರೂಪ ಕಾಣಿಸ್ತಾ ಇದೆ. ನಾನು ಆತ್ಮ, ಅವರು ಮಹಾಜ್ಯೋತಿ, ನಾನೊಂದು ಸೂಕ್ಷ್ಮವಾದ ಜ್ಯೋತಿ ಅವ್ರ ಮುಂದೆ ಕೂತಿದ್ದೇನೆ. ಅವರಿಂದ ನನಗೆ ಶಕ್ತಿ ಬರ್ತಾ ಇದೆ. ಬಾಬಾ ತಾವು ಪರಮ ಜ್ಯೋತಿಯಾಗಿದ್ದೀರ, ನಾನೊಂದು ಸೂಕ್ಷ್ಮವಾದ ಜ್ಯೋತಿ. ತಾವು ಕೂಡ ಬಿಂದು, ನಾನು ಕೂಡ ಬಿಂದುವಾಗಿದ್ದೀನಿ. ತಾವು ನಿರಾಕಾರ ಆಗಿದ್ದೀರಿ, ನಾನು ಕೂಡ ನಿರಾಕಾರನಾಗಿದ್ದೀನಿ. ತಮ್ಮಿಂದ ಶಾಂತಿಯ ಸೂಕ್ಷ್ಮ ತರಂಗಗಳು ನನ್ನ ಕಡೆ ಬರ್ತಾ ಇದೆ. ನಾನು ಆತ್ಮಲ್ಲಿ ತುಂಬಿಕೊಳ್ತಾ ಇದ್ದೀನಿ. ತುಂಬಿಕೊಳ್ತಾ ಇರ್ತಕ್ಕಂಥ ಫೀಲಿಂಗ್ ಮಾಡಿ. ನಂತರ ಎಷ್ಟು ಸಾಕೆಟಾಗುತ್ತೋ ಅಷ್ಟು ಮಾಡಿ. ನಂತರ ಬಾಬಾ ತಾವು ಪ್ರೇಮ ಸಾಗರ, ತಮ್ಮಿಂದ ಪ್ರೀತಿ ಬರ್ತಾ ಇದೆ, ಅದು ನಾನು ತುಂಬಿಕೊಳ್ತಾ ಇದ್ದೀನಿ. ಬಾಬಾ ತಾವು ಪವಿತ್ರ ಸಾಗರರಾಗಿದ್ದೀರ, ಪವಿತ್ರ ಸೂರ್ಯರಾಗಿದ್ದೀರ. ತಮ್ಮಿಂದ ಆ ಶ್ವೇತ ಕಿರಣಗಳು ಬರ್ತಾ ಇದೆ. ನಾನು ಆತ್ಮ ತುಂಬಿಕೊಳ್ತಾ ಇದ್ದೀನಿ. ನಾನು ಆತ್ಮ ಪರಂಧಾಮದಲ್ಲಿದ್ದೇನೆ. ಬಾಬರ ಮುಂದೆ ಕೂತ್ಕೊಂಡಿದ್ದೇನೆ. ಬಾಬರಿಂದ ಪವಿತ್ರತೆ ಶಕ್ತಿ ತುಂಬ್ತಾ ಇದ್ದೀನಿ. ನಂತರ ಬಾಬಾ ತಾವು ಸುಖ ಸಾಗರರಾಗಿದ್ದೀರ. ತಮ್ಮಿಂದ ಸುಖದ ಕಿರಣಗಳು ಬರ್ತಾ ಇದೆ. ನಾನು ತುಂಬಿಕೊಳ್ತಾ ಇದ್ದೀನಿ. ನಂತರ ಬಾಬಾ ಸರ್ವಶಕ್ತಿವನಾಗಿದ್ದಾರೆ. ಅವರಿಂದ ಶಕ್ತಿ ಬರ್ತಾ ಇದೆ. ಆ ಶಕ್ತಿಯನ್ನು ತುಂಬಿಕೊಳ್ತಾ ಇದ್ದೀನಿ. ನಾನು ಶಕ್ತಿಶಾಲಿ ಆತ್ಮ ಆಗ್ತಿದ್ದೀನಿ, ಶಕ್ತಿಶಾಲಿ ಆಗ್ತಿದ್ದೀನಿ. ನಂತರ ಬಾಬಾ ಆನಂದ ಸಾಗರಾಗಿದ್ದಾರೆ. ನಾನು ಆತ್ಮ ಆನಂದವನ್ನು ತುಂಬಿಕೊಳ್ತಾ ಇದ್ದೀನಿ, ಆನಂದ ಸ್ವರೂಪಿ ಆಗ್ತಾ ಇದ್ದೀನಿ. ಪ್ರಿಯ ಬಾಬಾ ತಾವು ಜ್ಞಾನ ಸಾಗರಾಗಿದ್ದೀರ. ನಾನು ಆತ್ಮಜ್ಞಾನ ಸ್ವರೂಪಿ. ತಮ್ಮಿಂದ ಜ್ಞಾನದ ಶಕ್ತಿ ನನ್ನಲ್ಲಿ ಬರ್ತಾ ಇದೆ. ನನ್ನ ಕರುಣಾ ಸಾಗರ ಬಾಬಾ ತಾವು ದಯಾ ಸಾಗರರಾಗಿದ್ದೀರ.
ನಾನು ಆತ್ಮ ದಯಾ ಸ್ವರೂಪಿಯಾಗಿದ್ದೀನಿ. ನಾನು ಬಾಬರಿಂದ ಸರ್ವಶಕ್ತಿಗಳನ್ನು, ಸರ್ವಗುಣಗಳನ್ನು ನಾನು ತಗೊಂಡು ನಾನು ಪರಿಶುದ್ಧಾತ್ಮ, ಪಾವನಾತ್ಮ, ಅಲ್ಲಿಂದ ನಾನು ಸತ್ಯಕ್ಕೆ ಬರ್ತಾ ಇದ್ದೀನಿ. ಸೃಷ್ಟಿ ಆದಿಗೆ ಬಂದಿದ್ದೀನಿ. ನಾನು ಆತ್ಮನ ಸತೋಪ್ರದನಾಗಿದ್ದೆ, ಪವಿತ್ರನಾಗಿದ್ದೆ. ನನಗೆ ಪವಿತ್ರವಂತ ದೇಹ ಸಿಕ್ಕಿದೆ. ನಾವೆಲ್ಲರೂ ಸುಂದರವಂತ ದೇವತೆಗಳಾಗಿದ್ವಿ. ನಾನು ಚಿನ್ನದ ಅರಮನೆಯಲ್ಲಿ ಕುಳಿತಿದ್ದೇನೆ ಮತ್ತು ರತ್ನಗಳಿಂದ ಅಲಂಕಾರ ಆಗಿದೆ. ಸುತ್ತಲೂ ದೇವತೆಗಳು ಹೋರಾಡ್ತಾ ಇದ್ದಾರೆ. ನಾನು ಸಿಂಹಾಸನ ಮೇಲೆ ಕುಳಿತಿದ್ದೇನೆ. ಡಬ್ಬಲ್ ಕಿರೀಟಧಾರಿಯಾಗಿದ್ದೀನಿ. ನವಿಲು ನರ್ತನ ಮಾಡ್ತಾ ಇದೆ. ಮಕ್ಕಳು ಸಂಗೀತ ಹಾಡ್ತಾ ಇದ್ದಾರೆ. ಕೆಲವು ಮಕ್ಕಳು ನರ್ತನ ಮಾಡ್ತಾ ಇದ್ದಾರೆ. ಕೆಲವು ಮಕ್ಕಳು ವಾದ್ಯವನ್ನು ನುಡಿಸ್ತಾ ಇದ್ದಾರೆ. ಕೆಲವು ಮಕ್ಕಳು ರಾಜ್ಯ ವಿದ್ಯೆಯನ್ನು ಕಲಿತಾ ಇದ್ದಾರೆ. ಕೆಲವು ಮಕ್ಕಳು ಚಿತ್ರವನ್ನು ಬರಿತಾ ಇದ್ದಾರೆ. ಸುತ್ತಲೂ ಸುಂದರವಾದಂಥ ಪ್ರಕೃತಿ, ಮಧುರವಾಗಿರ್ತಕ್ಕಂಥ ಸುವಾಸನೆಯನ್ನು ತುಂಬಿದ ವಾಯು, ಎಲ್ಲೆಲ್ಲೂ ಸುಂದರವಾಗಿತ್ತು. ನಾನು ಆತ್ಮ ಅಲ್ಲಿ ದೇವತಾ ಸ್ವರೂಪಿಯಾಗಿದ್ದೆ. ಸರ್ವಗುಣ ಸಂಪನ್ನನಾಗಿದ್ದೆ. ಸಂಪೂರ್ಣ ನಿರ್ವಿಕಾರಿಯಾಗಿದ್ದೆ. ಮರ್ಯಾದಾ ಪುರುಷೋತ್ತಮನಾಗಿದ್ದೆ. ಅಹಿಂಸಾ ಪರಮೋಧರ್ಮಿಯಾಗಿದ್ದೆ. ಹದಿನಾರು ಕಲಾ ಸಂಪನ್ನನಾಗಿದ್ದೆ. ಒಂದೊಂದು ವಿಶೇಷತೆಯನ್ನು ಚಿಂತನೆ ಮಾಡ್ತಾ ನಿಧಾನವಾಗಿ ಅನುಭವ ಮಾಡ್ತಾ ಹೋಗೋಣ. ಅಲ್ಲಿಂದ ದ್ವಾಪರ ಸೃಷ್ಟಿಯ ಮಧ್ಯಕ್ಕೆ ಬಂದಿದ್ದೇನೆ. ನನ್ನದೇ ಪೂಜ್ಯ ಸ್ವರೂಪ. ನಾನು ವಿಷ್ಣು ರೂಪದಲ್ಲಿ ನಿಂತಿದ್ದೇನೆ. ನನ್ನ ಮುಂದೆ ಬೇಕಾದಷ್ಟು ಜನ ಭಕ್ತರಿದ್ದಾರೆ. ಎಲ್ಲರೂ ಮಹಿಮೆ ಮಾಡ್ತಾ ಇದ್ದಾರೆ, ಅರ್ಚನೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಮನೋಕಾಮನೆಯನ್ನು ಪೂರ್ಣಗೊಳಿಸಬೇಕು. ನಾನು ದೇವತೆ ಆ ಚಿತ್ರದ ಮುಖಾಂತರ ಹಣೆಯಿಂದ ಅವರೆಲ್ಲರಿಗೂ ಸಕಾಶ ಹೋಗ್ತಾ ಇದೆ. ಅವರ ಮನೋಕಾಮನೆ ಪೂರ್ಣ ಆಗ್ತಾ ಇದೆ. ಅವರೆಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ನಾನೇ ಅಲ್ಲಿ ಚಾಮುಂಡೇಶ್ವರಿಯಾಗಿ ನಿಂತಿದ್ದೆ. ನನ್ನ ಸುತ್ತಲೂ ಭಕ್ತರು ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ತುಂಬ ಮಹಿಮೆ ಮಾಡ್ತಾ ಇದ್ದಾರೆ. ನನ್ನ ದರ್ಶನಕ್ಕಾಗಿ ಕಾತರಿಸ್ತಾ ಇದ್ದಾರೆ. ತಾಯಿಯಿಂದ ಕಣ್ಣೀರು ಸುರಿಸ್ತಾ ಇದ್ದಾರೆ. ಅಮ್ಮ ಅಂತ ಬೇಡ್ಕೊಳ್ತಾ ಇದ್ದಾರೆ. ತುಂಬ ಜನ ಭಕ್ತರು ಕಾತು ನಿಂತಿದ್ದಾರೆ. ಆ ದೇವಿಯ ಹಣೆಯಿಂದ ಪವಿತ್ರತೆ, ಶಕ್ತಿ ಎಲ್ಲ ಭಕ್ತರ ಮೇಲೆ ಹರಿತಾ ಇದೆ. ಎಲ್ಲ ಭಕ್ತರು ಅನುಭವ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಂತೋಷದ ಅನುಭವ ಮಾಡ್ತಾ ಇದ್ದಾರೆ. ಏನೋ ಪಡ್ಕೊಂಡಂಥ ಅನುಭವ ಮಾಡ್ತಾ ಇದ್ದಾರೆ.
ಅಲ್ಲಿಂದ ನಾನು ಹನುಮಂತನ ರೂಪದಲ್ಲಿ ನನ್ನ ಮುಂದೆ ಇರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಶಕ್ತಿಯನ್ನು ಕೊಡ್ತಾ ಇದ್ದೀನಿ, ಶಕ್ತಿಯನ್ನು ಹರಿಸ್ತಾ ಇದ್ದೀನಿ. ಅಲ್ಲಿಂದ ದೇವಿ ರೂಪದಲ್ಲಿ ಎಲ್ಲ ಭಕ್ತರಿಗೂ ಸುಖ ಶಾಂತಿ ನಡೆಸ್ತಾ ಇದ್ದೀನಿ. ಅಲ್ಲಿಂದ ನಾನು ವಿಘ್ನೇಶ್ವರನಾಗಿ ಹಣೆಯ ಮುಖಾಂತರ ಅವರೆಲ್ಲರಿಗೂ ನಿರ್ವಿಘ್ನರಾಗಿ ಅಂತ ವರದಾನ ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ತುಂಬ ಸಂತೋಷದ ಅನುಭವ ಮಾಡ್ತಾ ಇದ್ದಾರೆ. ಭಕ್ತರು ಜೈ ಜಯಕಾರ ಆಗ್ತಾ ಇದ್ದಾರೆ. ನಾನು ಅಲ್ಲಿಂದ ಈಗ ಸಂಗಮದಲ್ಲಿ ಬಂದಿದ್ದೀನಿ. ಬಾಬಾ ನನ್ನನ್ನು ಆರಿಸ್ಕೊಂಡಿದ್ದಾರೆ. ಮಾತು ಪಿತ ಇಬ್ಬರು ಕುಳಿತಿದ್ದಾರೆ. ನಾನು ಅವ್ರ ಮಧ್ಯದಲ್ಲಿ ಕುಳಿತಿದ್ದೇನೆ. ಇಬ್ಬರ ಆಶೀರ್ವಾದದ ಹಸ್ತ ನನ್ನ ತಲೆ ಮೇಲಿದೆ. ಕೋಟ್ಯಾಂತರ ಆತ್ಮನ ಬಿಟ್ಟು ಬಾಬಾ ನನ್ನನ್ನು ಆರಿಸ್ಕೊಂಡಿದ್ದಾರೆ. ಬಾಬಾ ನನಗೆ ಶಕ್ತಿ ತುಂಬ್ತಾ ಇದ್ದಾರೆ. ಬಾಬಾ ನನ್ನ ಮೇಲೆ ದಯೆ ತೋರಿಸ್ತಾ ಇದ್ದಾರೆ. ಕರುಣಾಸಾಗರ ಬಾಬಾ, ನೀನು ಸಿಗ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಸ್ವಪ್ನದಲ್ಲಿ ಯೋಚನೆ ಮಾಡಲಿಲ್ಲ. ನೀನು ಸೃಷ್ಟಿಗೆ ಬಂದು ಬ್ರಹ್ಮ ಬಾಬಾವ್ರ ಮುಖಾಂತರ ನಾನು ಕಳ್ಕೊಂಡಿದ್ದಂಥ ಎಲ್ಲ ಶಕ್ತಿಗಳನ್ನು, ಜ್ಞಾನದ ಭಂಡಾರವನ್ನು, ಸ್ವಮಾನದ ಭಂಡಾರವನ್ನು ನನಗೆ ಕರುಣಿಸ್ತಾ ಇದ್ದೀಯ. ಸೃಷ್ಟಿಯಲ್ಲಿ ನಾನು ಭಾಗ್ಯಶಾಲಿ ಆತ್ಮ. ನಾನೀಗ ಮಾಸ್ಟರ್ ಸರ್ವಶಕ್ತಿವನಾಗಿದ್ದೀನಿ. ನಾನು ಪೂರ್ವಜ ಆತ್ಮ ಆಗಿದ್ದೀನಿ. ನನ್ನನ್ನು ಪೂಜ್ಯ ಆತ್ಮನನ್ನು ಮಾಡ್ತಾ ಇದ್ದೀರಾ. ನಮಗಾಗಿ ಹಗಲಿರಲು ಸೇವೆ ಮಾಡ್ತಾ ಇದ್ದೀರಾ. ಬಿಡುವಿಲ್ಲದೆ ಸೇವೆ ಮಾಡ್ತಾ ಇದ್ದೀರಾ. ಬಾಬಾ, ನಾನು ನಿಮ್ಮ ನೆನಪು ಮಾಡ್ತೇನೆ, ನಿಮ್ಮ ಜೊತೆಲಿ ಇರ್ತೇನೆ. ಅಲ್ಲಿಂದ ನಾನು ಒಂದೊಂದು ಗುಣವನ್ನು ಕೂಡ ಬಾಬರಿಂದ ತಗೊಂಡು ಅನುಭವ ಮಾಡ್ತಾ ಫರಿಸ್ತಾ ರೂಪಕ್ಕೆ ಹೋಗ್ತೇನೆ. ನಾನು ಆಕಾಶದ ಕಡೆ ಹೋಗಿದ್ದೇನೆ, ಸೂಕ್ಷ್ಮ ಲೋಕದಲ್ಲಿದ್ದೇನೆ. ಬ್ರಹ್ಮ ಬಾಬರ್ ದೃಷ್ಟಿ ಕೊಡ್ತಾ ಇದ್ದಾರೆ. ನನಗೆ ವಿಜಯರತ್ನ ಅಂತ ತಿಲಕ ಇಟ್ಟಿದ್ದಾರೆ. ಸಫಲತಾ ಮೂರ್ತಿ ಅಂತ ತಿಲಕ ಇಟ್ಟಿದ್ದಾರೆ. ವಿಘ್ನ ವಿನಾಶಕ ಅಂತ ತಿಲಕ ಇಟ್ಟಿದ್ದಾರೆ. ನಾನು ಸ್ವತಂತ್ರವಾಗಿರ್ತಕ್ಕಂಥ ಫರಿಸ್ತೆ, ಮುಕ್ತನಾದಂಥ ಫರಿಸ್ತೆ, ಸೂಕ್ಷ್ಮ ದೇಹ, ಚಮಿಕೆಲಿ ಡ್ರೆಸ್, ನನ್ನ ಸುತ್ತಲೂ ಪವಿತ್ರತೆಯ ತರಂಗಗಳು ಹರಿತಾ ಇವೆ. ನಾನು ಫರಿಸ್ತೆ ಎಲ್ಲ ಕಡೆನೂ ಸುತ್ತಾಗ್ತೇನೆ. ಈಗ ನನ್ನ ಮುಂದೆ ಗ್ಲೋಬ್ ಬಂದಿದೆ, ಭೂಮಿ ಬಂದಿದೆ. ಬಾಬಾ ನನಗೆ ಪವಿತ್ರತೆ ಶಕ್ತಿ ಕೊಡ್ತಾ ಇದೆ. ನನ್ನ ಮುಖಾಂತರ ಪವಿತ್ರತೆಯನ್ನು ಭೂಮಿಗೆ ಹರಿಸ್ತಾ ಇದ್ದೀನಿ. ಈ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಮಾನವರಿಗೂ ಶಾಂತಿ ಸಿಗಲಿ, ಶಾಂತಿಯನ್ನು ಹರಿಸ್ತೇನೆ.
ಶಕ್ತಿಯನ್ನು ಹರಿಸ್ತೇನೆ. ಅವರೆಲ್ಲರೂ ಶಕ್ತಿಶಾಲಿಗಳಾಗಲಿ, ದುಃಖ ಶಾಂತಿಯಿಂದ ಮುಕ್ತರಾಗಲಿ, ಭಯ ಚಿಂತೆಯಿಂದ ಮುಕ್ತರಾಗಲಿ. ಎಲ್ಲರೂ ಬಾಬರ ಮನೆಗೆ ಬರಲಿ, ಅವರ ಭಾಗ್ಯವನ್ನು ಪಡ್ಕೊಳ್ಳಿ, ಅವರ ಜನ್ಮ ಸಿದ್ಧ ಅಧಿಕಾರ ಪಡ್ಕೊಳ್ಳಿ. ನಾನು ಅಲ್ಲಿಂದ ಆಸ್ಪತ್ರೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಬೇಕಾದಷ್ಟು ಜನ ರೋಗಿಗಳನ್ನ ಅಳ್ತಾ ಇದ್ದಾರೆ. ಬಾಬಾ ನನಗೆ ಪವಿತ್ರತೆ ಶಕ್ತಿಯನ್ನು ನೀಡಿ ಆ ಎಲ್ಲ ರೋಗಿಗಳಿಗೂ ಕೂಡ ಆ ಪವಿತ್ರತೆಯ ತರಂಗಗಳನ್ನು ಹರಿಸ್ತಾ ಇದ್ದೀನಿ. ಎಲ್ಲ ರೋಗಿಗಳು ಕೂಡ ಸಮಾಧಾನ ಆಗ್ತಾ ಇದ್ದಾರೆ, ತೃಪ್ತರಾಗ್ತಿದ್ದಾರೆ. ಹೀಗೆ ಸೇವೆ ಮಾಡ್ತಾ ಎಲ್ಲಿ ದುಃಖ ಶಾಂತಿ ಇದೆಯೋ, ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲೆಲ್ಲ ಕಡೆ ಹೋಗ್ತೇನೆ. ನಾನು ಫರಿಸ್ತೆ ಸೇವೆ ಮಾಡ್ತೇನೆ. ನನ್ನ ಗುರಿನೇ ಸೇವೆ ಮಾಡ್ತಕ್ಕಂಥದ್ದು. ಓಂ ಶಾಂತಿ. ಪುನಃ ನನ್ನ ಮಾಮೂಲು ಸ್ಥಿತಿಗೆ ಬರ್ತೇನೆ. ಇದನ್ನು ನಾವು ಪದೇ ಪದೇ ಸ್ಮೃತಿ ಮಾಡಿಕೊಂಡಾಗ, ಆ ಸ್ವರೂಪದಲ್ಲಿ ಹೆಚ್ಚು ಸಮಯ ನಿಂತಾಗ ಒಂದು ರೀತಿ ನಶೆ ಇರುತ್ತದೆ, ಖುಷಿ ಜಾಸ್ತಿ ಆಗುತ್ತೆ. ಈ 5 ಸ್ವರೂಪವನ್ನು ಬಾಬಾ ಹೇಳಿದರೆ ಒಂದು 8 ಸರಿಯಾದರೂ ಅಭ್ಯಾಸ ಮಾಡಿ ಅಂತ. 5 ನಿಮಿಷ ಒಂದು ಸ್ವರೂಪ, ಒಂದು 5 ಸ್ವರೂಪನ 5 ನಿಮಿಷ ಮಾಡಿ ಅಂತ ಹೇಳಿದರೆ, ಒಂದು ಸರಿ 1 ಸೆಕೆಂಡ್ ಹೇಳ್ಕೊಟ್ಟಿದ್ದಾರೆ, 5 ಸೆಕೆಂಡ್ 5 ಸ್ವರೂಪ ಅಂತ ಹೇಳ್ಕೊಟ್ಟಿದ್ದಾರೆ. ಈ ಥರ ವೆರೈಟಿ ಹೇಳ್ಕೊಟ್ಟಿದ್ದಾರೆ. ನಾವು ಈಗ ಹೆಚ್ಚು ಕಡಿಮೆ 10-15 ನಿಮಿಷ ಮಾಡಿದ್ವಿ. ಪ್ರತಿನಿತ್ಯನೂ ಕೂಡ ಇಡೀ ದಿನದಲ್ಲಿ 8 ಸರಿ ಮಾಡೋದ್ರಿಂದ ನಮಗೆ ಶಕ್ತಿ ಸಿಗುತ್ತೆ, ನಶೆ ಬರುತ್ತೆ, ಅನುಭವ ಆಗುತ್ತೆ. ಯಾವ ಅನುಭವ ಆಗುತ್ತಲ್ಲ ಅದು ತುಂಬ ಸಮಾಧಾನ ಕೊಡುತ್ತೆ, ಖುಷಿ ಕೊಡುತ್ತೆ. ಅದಕ್ಕೋಸ್ಕರವಾಗಿ ಇದನ್ನು ಕೂಡ ಅಭ್ಯಾಸ ಮಾಡಿದ್ರು. ನಂತರ ತಾವು ಪರಸ್ಪರ 8-9 ಜನ ಇದ್ದೀರ, ಇಬ್ಬರು ಎದುರುಗಡೆ ಇಬ್ಬರು, ಆಮ್ನೆ ಸಾಮ್ನೆ. ಈ ಕಡೆ ಚೇಂಜ್ ಮಾಡ್ಕೊಳ್ಳಿ, ಆ ಕಡೆ ಚೇಂಜ್ ಮಾಡ್ಕೊಳ್ಳಿ, ಪರಸ್ಪರ ಚೇಂಜ್ ಮಾಡ್ಕೊಳ್ಳಿ. ಎಷ್ಟೊತ್ತು ಸಾಧ್ಯ ಅಭ್ಯಾಸ ಮಾಡಿ. ಪರಸ್ಪರ ಎದುರುಗಡೆ ಕೂತ್ಕೊಂಡು ಅವರು ಒಂದು ವಿಶೇಷ ಆತ್ಮ, ನಾನು ಒಂದು ವಿಶೇಷ ಆತ್ಮ. ಅವರು ಪರಂಧಾಮದಿಂದ ಬಂದರೆ ನಾನು ಪರಂಧಾಮದಿಂದ ಬಂದೇನೆ. ನಾವೆರಡೂ ಆತ್ಮಲ್ಲಿ ಕುಳಿತಿದ್ದೇವೆ, ವಿಶೇಷವಾಗಿರ್ತಕ್ಕಂಥ ಭಾಗ್ಯ ಮಾಡ್ಕೊಳ್ತಾ ಇದ್ದೇವೆ. ನಮಗೆಲ್ಲರ ಆಶೀರ್ವಾದ ಸಿಗ್ತಾ ಇದೆ, ದಾದಿಜಿಯವರ ಆಶೀರ್ವಾದ ಸಿಗ್ತಾ ಇದೆ, ಹಿರಿಯ ಸಹೋದರ ಸಹೋದರಿಯರ ಆಶೀರ್ವಾದ ಸಿಗ್ತಾ ಇದೆ ಅನ್ನುವಂಥ ಅಭ್ಯಾಸವನ್ನು ಮಾಡ್ತಾ ಹೋಗ್ತದೆ. ಇದರ ಜೊತೆಗೆ ಫರಿಸ್ತಾ ಯೋಗ, ಸುತ್ತ ಕೂತ್ಕೊಂಡು ಒಬ್ಬರಾಗ್ಲೊಬ್ಬರು ದೃಷ್ಟಿ ಕೊಟ್ಟು ಅದನ್ನು ಕೂಡ ಮಾಡ್ತಕ್ಕಂಥ ಅಭ್ಯಾಸ ಮಾಡಿ. ಇನ್ನು ಕೆಲವು ಸಮಯ ನಾನು ಇಲ್ಲಿ ಕೂತಿದ್ದೇನೆ, 1 ಸೆಕೆಂಡ್ ನನ್ನ ಮನಸ್ಸು ಸೀದಾ ಪರನಾಮ ಕೊಟ್ಟಾಯಿತು, ಬಾಬರ ಹತ್ರ ಇದೆ, ಬಾಬನ ಶಕ್ತಿ ತುಂಬಿಕೊಳ್ತೇನೆ. ಮತ್ತೆ ಬಂದೆ, ಮತ್ತೆ ಹೋಗ್ತೇನೆ, ಮತ್ತೆ ಬರ್ತೇನೆ, ಮತ್ತೆ ಹೋಗ್ತೇನೆ, ಮತ್ತೆ ಬರ್ತೇನೆ. ಆ ಶಿರಿ ಸ್ಥಿತಿಗೆ ಇದನ್ನು ವಿಶೇಷವಾಗಿ ಅಭ್ಯಾಸ ಮಾಡಿ ಅಂತ ಬಾಬರು ಹೇಳಿಕೊಟ್ಟಿದ್ದಾರೆ. ನಂತರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏಕಾಗ್ರತೆ ಬೆಳೆಸ್ಕೋಬೇಕು. ಒಂದೇ ಒಂದು ಸಂಕಲ್ಪದಲ್ಲಿ ಹೆಚ್ಚು ಸಮಯ ಸ್ಥಿತರಾಗ್ತಕ್ಕಂಥ ಅಭ್ಯಾಸ ಮಾಡೋದು ಇದು ಬಹಳ ಅವಶ್ಯಕತೆ ಇದೆ. ನಂತರ ಬಾಬಾ ನಮಗೆ ಪ್ರತಿನಿತ್ಯ ಹೇಳ್ತಕ್ಕಂಥ ಒಂದೇ ಒಂದು ಪಾಠ ಯಾವುದಪ್ಪ ಅಂದರೆ, ಮಕ್ಕಳೇ ಅಶರೀರಿಗಳಾಗಿ, ಆತ್ಮಾಭಿಮಾನಿಗಳಾಗಿ, ದೇಹಿ ಅಭಿಮಾನಿಗಳಾಗಿ, ನಿಮ್ಮ ಸ್ವರೂಪದಲ್ಲಿ ಸ್ಥಿತರಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡಲಿಕ್ಕೆ ಹೇಳ್ತಾರೆ. ಈ ಆತ್ಮದ ಅಭ್ಯಾಸ ಬಹಳ ಅವಶ್ಯಕತೆ ಇದೆ. ಅದು ನಾವೇನು ಮಾಡ್ತೀವಿ ಅಂದರೆ, ಯೋಗದಲ್ಲಿ ಕೂತ್ಕೊಂಡಾಗ ನಾನು ಆತ್ಮ ನನ್ನ ದೇಹ ಅಲ್ಲ, ನಾನು ಆತ್ಮ ನನ್ನ ದೇಹ ಅಲ್ಲ ಅಂತೀವಿ. ಏನು ಉಳಿದಂತೆ ಪೂರ್ತ ಮರ್ತೇ ಬಿಡ್ತೀವಿ, ದೇಹದಲ್ಲಿ ಬಂದುಬಿಡ್ತೀವಿ. ಅದಕ್ಕೆ ಬಾಬಾ ನಮಗೆ ಈ ಒಂದು ಬಟ್ಟಿ ಕೊಟ್ಟಿರೋದು ಏನಕ್ಕೆ ಅಂದರೆ, ಇಡೀ ದಿನ ಹೋಗ್ತಾ ಬರ್ತಾ ಕೂತ್ಕೊಳ್ತಾ ನಿಂತ್ಕೊಳ್ತಾ ನಾನು ಆತ್ಮ ಹೋಗ್ತಾ ಇದ್ದೇನೆ, ನಾನು ಆತ್ಮ ಬರ್ತಾ ಇದ್ದೇನೆ. ಊಟ ಬಡಿಸ್ಕೊಂಡ್ರು ಅಷ್ಟೇ ನಾನು ಆತ್ಮ ಈ ದೇಹಕ್ಕಾಗಿ ತಿನ್ನಿಸ್ತಾ ಇದ್ದೀನಿ. ಇದು ಭಗವಂತನ ಪ್ರಸಾದ, 5,000 ವರ್ಷಕ್ಕೊಂದ್ಸರಿ ಸಿಗ್ತಕ್ಕಂಥ ಪ್ರಸಾದ. ಭಗವಂತನ ಭಂಡಾರ ನನಗೆ ಸಿಕ್ಕಿದೆ,
ದೇವತೆಗಳು ಸಿಗೋದಿಲ್ಲ ಅಂಥ ಭಾಗ್ಯ ನನಗೆ ಸಿಕ್ಕಿದೆ. ಇದನ್ನು ಭಾಳ ಪ್ರೀತಿಯಿಂದ ಒಂದೊಂದು ತುತ್ತನ್ನು ಕೂಡ ಪವಿತ್ರತೆ ದೃಷ್ಟಿ, ಶಕ್ತಿಯ ದೃಷ್ಟಿ ಕೊಟ್ಟು ಬಹಳ ಪ್ರೀತಿಯಿಂದ ನಿಧಾನವಾಗಿ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಹೋಗಬೇಕಾದ್ರೂ ಕೂಡ ಬರಬೇಕಾದ್ರೂ ಕೂಡ ಅಲ್ಲಿ ಎರಡು ಸಿಗ್ತಕ್ಕಂಥ ಆತ್ಮನ ಇವರು ಕೂಡ ಒಂದು ಆತ್ಮ, ಇವರು ಒಂದು ಆತ್ಮ, ಇವರು ಒಂದು ವಿಶೇಷ ಆತ್ಮ, ಇವರು ಭಾಳ ವಿಶೇಷವಾಗಿರ್ತಕ್ಕಂಥ ಆತ್ಮ, ಇವರಲ್ಲಿ ತುಂಬ ವಿಶೇಷತೆ ಇದೆ, ಇವರಲ್ಲಿ ವಿಶೇಷವಾಗಿರ್ತಕ್ಕಂಥ ಗುಣ ಇದೆ, ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ಪ್ರತಿಯೊಬ್ಬರ ಬಗ್ಗೆನೂ ಪದೇ 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 ವಿಶೇಷತೆಯನ್ನು ನೋಡ್ತಾ ಹೋಗಿ. ವಿಶೇಷತೆಯನ್ನು ಆ ವಿಶೇಷತೆಯನ್ನು ನೋಡ್ತಾ ಅದು ನಮಗೂ ಲಾಭ ಆಗುತ್ತೆ. ಯಾವ ಆತ್ಮಗಳ ಬಗ್ಗೆ ವಿಶೇಷತೆ ಕೊಡಿ ಅದು ಅವ್ರಿಗೂ ಲಾಭ ಆಗುತ್ತೆ. ಇದನ್ನು ಕೂಡ ಪದೇ ಪದೇ ಅಭ್ಯಾಸ ಮಾಡೋದು ಬಹಳ ಮುಖ್ಯ. ನಂತರ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿನಿತ್ಯನೂ ಕೂಡ ಬೆಳಗ್ಗೆ ಸಂಜೆ ಇಲ್ಲೂ ಕೂಡ ಕ್ಲಾಸ್ನಲ್ಲಿ ನಡೆಯುತ್ತೆ. ಒಂದು ಶ್ಲೋಕ ಐತ್ರಿ, ಶುಭಂ ಕರೋತಿ ಕಲ್ಯಾಣಂ ಅಂತ. ಆ ಶ್ಲೋಕದ ವಿಶೇಷತೆ ಏನಪ್ಪ ಅಂದರೆ ನಾವೆಲ್ಲರೂ ಕೂಡ ಒಳ್ಳೇದು ಮಾಡತಕ್ಕಂಥದ್ದು, ಯಾರಿಗೂ ನಾವು ಕೆಟ್ಟದ್ದು ಮಾಡೋಂಗಿಲ್ಲ, ಏಕೆಂದರೆ ಕೆಟ್ಟ ಸಂಕಲ್ಪ ಮಾಡೋಂಗಿಲ್ಲ. ಅದಕ್ಕೇ ನಮಗೆ ಬಾಬರು ಹೇಳ್ಕೊಟ್ಟಿದ್ರೆ ಪ್ರತಿನಿತ್ಯನೂ ಕೂಡ ಮನಸ್ಸ ಸೇವೆ ಮಾಡಿ. ಆ ಸಂಸ್ಕೃತದ ಹಾಡಿದಿಲ್ಲ, ತುಂಬ ಸುಂದರವಾಗಿರ್ತಕ್ಕಂಥದ್ದು, ತುಂಬ ವಿಶೇಷವಾಗಿರ್ತಕ್ಕಂಥದ್ದು, ತುಂಬ ಪ್ರೇರಣೆ ಕೊಡುತ್ತೆ. ಅಷ್ಟು ಸಮಯ ನಾನು ಪರಿಸ್ಥಿತಿಯಾಗಿ ಭೂಮಿಯನ್ನು ನೋಡ್ತಾ ಆ ಭೂಮಿಲಿರ್ತಕ್ಕಂಥ ಎಲ್ಲ ಆತ್ಮ ಕೂಡ, ಈ ಆತ್ಮಗಳೇ ನೀವೆಲ್ಲರೂ ಶಾಂತವಾಗಿ, ನೀವೆಲ್ಲರೂ ಸಂತೋಷವಾಗಿ ಬಾಳಿ, ನೀವೆಲ್ಲರೂ ಸುಖವಾಗಿ ಬಾಳಿ, ನಿಮ್ಮೆಲ್ಲರಲ್ಲೂ ಕೂಡ ಶಕ್ತಿ ಬರಲಿ, ನಿಮ್ಮೆಲ್ಲರೂ ದುಃಖ ದೂರ ಆಗಲಿ, ನಿಮ್ಮೆಲ್ಲರಿಗೂ ಸಮಾಧಾನ ಸಿಗಲಿ, ನಿಮ್ಮ ಆರೋಗ್ಯನೂ ಚೆನ್ನಾಗಿರಲಿ, ನೀವೆಲ್ಲರೂ ಭಗವಂತನ ಮನೆಗೆ ಬನ್ನಿ, ಭಾಗ್ಯವನ್ನು ಮಾಡ್ಕೊಳ್ಳಿ ಅಂತ ಪದೇ 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 ಆ 3 ನಿಮಿಷ ಹಾಡಿನ ಜೊತೆಗೆ ನಾವು ಹಾಡು ಕೇಳ್ತಾ, ಹಾಡಕ್ಕಿಂತ ಮುಖ್ಯವಾಗಿ ನಮ್ಮ ಶ್ರೇಷ್ಠ ಸಂಕಲ್ಪ ಏನು ಕೊಡ್ತೀವಿ ಅದು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಆತ್ಮ ಕೂಡ ತಲುಪುತ್ತೆ. ನಂತರ ಚಪ್ಪಾಳೆ ಹೊಡಿತಕ್ಕಂಥದ್ದು, ಅದರ ವಿಶೇಷತೆ ಏನಪ್ಪ ಅಂದರೆ 200 ಸರಿ ಆ ಹಾಡು ಮುಗಿಯೋದ್ರಲ್ಲಿ 200 ಚಪ್ಪಾಳೆ ಹೊಡಿತೀವಿ ಹೆಚ್ಚು ಕಡಿಮೆ. 200 ಚಪ್ಪಾಳಿನ, ಯಾಕೆಂದರೆ ಆರೋಗ್ಯ ಶಾಸ್ತ್ರದ ನಿಯಮದ ಪ್ರಕಾರ ಬೆಳಗ್ಗೆ 200 ಸರಿ, ಸಂಜೆ 200 ಸರಿ ಚಪ್ಪಾಳೆ ಹೊಡಿರಿ. ಇದನ್ನೇನಾಗುತ್ತೆ ಅಂತಂದರೆ ನಮ್ಮದು ಕೈನಲ್ಲಿರ್ತಕ್ಕಂಥ ಅಕ್ಕಿ ಪ್ರೆಷರ್ ಇದೆಯಲ್ಲ ಅದು ತುಂಬ ಕೆಲಸ ಮಾಡುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಗ್ಗೆ ಸಂಜೆ ಅಭ್ಯಾಸ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಮಗೆ ಹಾಡನ್ನು ನಮಗೆ ಹಾಡಿಗಿಂತನೂ ಕೂಡ ಪ್ರತಿಯೊಂದು ಚಪ್ಪಾಳಿನಲ್ಲೂ ಕೂಡ ಈ ಸ್ಮೃತಿ ಮಾಡ್ಕೊಳ್ಳೋಣ, ನಾನು ಆತ್ಮ ಆಗಿದ್ದೀನಿ. 200 ಸರಿ ನೀವು ಚಪ್ಪಾಳೆ ಹೊಡೆದ್ರೆ 200 ಸರಿ ನನ್ನ ಆತ್ಮ ಅಂತಕ್ಕಂಥ ಅಭ್ಯಾಸ ಆಗುತ್ತೆ. ನಾನು ಆತ್ಮ, ನಾನಾತ್ಮ, ಅನಾತ್ಮ, ಆತ್ಮ 200 ಸರಿ ಅಭ್ಯಾಸ ಆದರೆ ಇನ್ನೇನು ಬೇಕು ನಮಗೆ? ಅರ್ಥ ಸಹಿತವಾಗಿ ಮಾಡಿದ್ರೆ ಇನ್ನೆಷ್ಟು ಚೆನ್ನಾಗಿರ್ತದೆ. ಇದನ್ನು ಕೂಡ ಮಾಡ್ತಕ್ಕಂಥ ಅಭ್ಯಾಸನ ಚೆನ್ನಾಗಿ ಮಾಡೋಣ. ಏಕೆ ಅಂತಂದರೆ ಒಂದೇ ಒಂದು ಸಮಯ ನಮ್ಗೆ ಸಿಕ್ಕತಕ್ಕಂಥದ್ದು, ಆ ಸಮಯನ ಪೂರ್ಣ ಲಾಭ ಮಾಡ್ಕೊಳ್ಳೋಣ, ಚೆನ್ನಾಗಿ ಲಾಭ ಮಾಡ್ಕೊಳ್ಳೋಣ. ಅದಕ್ಕೆ ಬಾಬರು ಹೇಳ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಪದೇ ಪದೇ ಸ್ಮೃತಿ ಮಾಡ್ಕೊಳ್ಳಿ, ನಾನು ಅಶರೀರಿ ಆತ್ಮ. ಈ ದೇಹ ಎಲ್ಲ ಕರಗೋಯ್ತು, ಕೇವಲ ನಾನು ಆತ್ಮ ಮಾತ್ರ ಇದ್ದೀನಿ. ಹಣೆ ಮೊದಲು ಆತ್ಮ ಮಾತ್ರ ಉಳಿತಾ ಇದೆ. ನಾನು ವಿಶೇಷ ಆತ್ಮ, ನಾನೊಂದು ಮಹಾನ್ ಆತ್ಮ, ನಾನು ಪೂಜ್ಯ ಆತ್ಮ, ನಾನು ಪೂರ್ವಜ ಆತ್ಮ, ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ, ನಾನು ಶುಭಚಿಂತಕ ಆತ್ಮ. ಈ ರೀತಿಯೂ ಕೂಡ ಎಷ್ಟು ಸಮಯ ಬೇಕಾದರೂ ಕೂಡ ಅಭ್ಯಾಸ ಮಾಡ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಆಗಲೇ ಹೇಳಿದೆ, ನಿದ್ರಾಜೀತಂದು ಅದನ್ನು ಮಾತ್ರ ಫಸ್ಟ್ ಅಭ್ಯಾಸ ಮಾಡಿ. ನಾನು ನಿದ್ರಾಜೀತನಾಗಲೇಬೇಕು, ಯಾಕಾಗಬೇಕು ಏನು ಅಂತ ವಿಚಾರ ಮಾಡಿ ನಂತರ ಒಂದು ಸಂಕಲ್ಪನ 10 ಸೆಕೆಂಡು 20 ಸೆಕೆಂಡು ಒಂದೇ ಸಂಕಲ್ಪದಲ್ಲಿ ಎಷ್ಟು ಸಮಯ ಸಾಧ್ಯವಾಗುತ್ತೋ ಮೊದಲು ಸ್ವಲ್ಪ ಏಕ್ದಮ್ ಒಂದೇ ಸರಿ ಜಾಸ್ತಿ ಹೋಗ್ಬೇಡ, ಸ್ವಲ್ಪ ಮಾಡ್ತಾ ಸ್ಥಿತಿನೂ ಗಟ್ಟಿಯಾಗುತ್ತೆ, ನಮ್ಮಲ್ಲಿರ್ತಕ್ಕಂಥ ವಿಚಾರನೂ ಕೂಡ ಚೆನ್ನಾಗಿ ಸಂಸ್ಕಾರ ಆಗುತ್ತೆ. ಯಾವುದು ದುರ್ಬಲತೆ ಇದೆಯಲ್ಲ ನಿಧಾನವಾಗಿ ಅಳಿಸ್ತಾ ಹೋಗುತ್ತೆ. ಒಂದು ಪದೇ ಪದೇ ಮಾಡಿದ್ರೆ ಎಷ್ಟೋ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ನಾವು ಹೊರಗೆ ಬರೋಷ್ಟರಲ್ಲಿ 3 ದಿನದಲ್ಲಿ ಸಂಪೂರ್ಣ ನಿದ್ರಾಜೀತರಾಗ್ತೀವಿ. ಅದೇ ರೀತಿ ಮಾಯಾಜೀತರಾಗ್ಬೋದು, ಅದೇ ರೀತಿ ಪ್ರಕೃತಿ ಜೀತರಾಗ್ಬೋದು.
ಹೀಗೆ ಪ್ರತಿಯೊಂದು ಸಂಕಲ್ಪಕ್ಕೂ ಶಕ್ತಿ ಇದೆ. ಆ ಶಕ್ತಿಯನ್ನು ಬರೀ ಹೇಳ್ತಕ್ಕಂಥ ಮಂತ್ರ ಥರ ಉಚ್ಚಾರಣೆ ಮಾಡುವಂಥದ್ದಲ್ಲ, ಒಂದೊಂದು ಸಂಕಲ್ಪವನ್ನು ಅನುಭವ ಮಾಡ್ತಾ ಹೋಗಬೇಕು. ಅನುಭವ ಮಾಡ್ತಾ ಹೋದಾಗ ಅದು ನಮ್ಮನ್ನು ಪರಿವರ್ತನೆ ಕಡೆಗೆ ಕರ್ಕೊಂಡೋಗುತ್ತೆ. ಈ ರೀತಿ ತಮ್ಮ ಸಮಯವನ್ನು ಸಂಪೂರ್ಣವಾಗಿ ಲಾಭ ಮಾಡಿಕೊಳ್ಳಿ. ಹೆಚ್ಚು ಹೆಚ್ಚು ಲಾಭ ಮಾಡಿಕೊಳ್ಳೋಣ, ಹೆಚ್ಚು ಹೆಚ್ಚು ಅನುಭವ ಮಾಡೋಣ, ಹೆಚ್ಚು ಹೆಚ್ಚು ಅನೇಕಾತ್ಮ ಕಲ್ಯಾಣ ಮಾಡಲಿಕ್ಕೆ ನಿಮಿತ್ತರಾಗೋಣ. ಓಂ ಶಾಂತಿ. ಓಂ ಶಾಂತಿ.